ನಮ್ಮ ಮೈನಾರಿಟಿ ಕಮಿಟಿಯ ವಿವಿಧ ಮುಖಂಡರು ಮತ್ತೆ ಕಲೀಂರವರು, ತೌಸೀಫ್, ಸುಲ್ತಾನ್, ಇನ್ನು ವಿವಿಧ ಮುಖಂಡರು ಭಾಗಿಯಾಗಿದ್ದಾರೆ. ಅದೇ ರೀತಿ ಕಸೂರಡ್ಡಳ್ಳಿ ರಮೇಶ್ ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕಲಾ ಮಂಡಳಿ ಕಡೆಯಿಂದ ಜಗದೀಶ್ ರವರು ಭಾಗಿಯಾಗಿದ್ದಾರೆ, ಹರೀಶ್ ರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ತಾಲೂಕು ಮುಖಂಡರಾಗಿರ್ತಕ್ಕಂಥ ನಮ್ಮ ಮುತ್ಯಾಲಪೇಟೆಯ ಕಿಟಾರ್ ಅವರು ಭಾಗಿಯಾಗಿದ್ದಾರೆ, ನಮ್ಮ ಭಾಷಾರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಮುಖಂಡರಾಗಿರ್ತಕ್ಕಂಥ ಗುಜನಹಳ್ಳಿ ಚೌಡಪ್ಪರವರು ಭಾಗಿಯಾಗಿದ್ದಾರೆ, ಸಂಗಸಂದ್ರ ಶ್ರೀನಿವಾಸ್ ಅವರು ಭಾಗಿಯಾಗಿದ್ದಾರೆ, ನಮ್ಮ ರಾಮಚಂದ್ರರವರು ಭಾಗಿಯಾಗಿದ್ದಾರೆ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೇಮಗಲ್ ಮುರಳೀರವರು ಭಾಗಿಯಾಗಿದ್ದಾರೆ, ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಮನಹಳ್ಳಿ ಜಗದೀಶ್ ರವರು ಭಾಗಿಯಾಗಿದ್ದಾರೆ. ಇಷ್ಟು ಸಂಘಟನೆಗಳ ಮುಖಾಂತರ ಏನು ಒಂದು ಸಂವಿಧಾನದ ಜಾಗೃತಿ ಅಂತೇಳಿ ಆ ಸಂವಿಧಾನದನ್ನ ಯಾವ ರೀತಿ ನಾವು ಉಳಿಸ್ಕೊಬೇಕಾಗಿದೆ, ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಯಾವ ರೀತಿ ಸಾಗಬೇಕಾಗಿದೆ, ಸಂವಿಧಾನದ ಹಕ್ಕನ್ನ ನಾವು ಯಾವ ರೀತಿ ಚಲಾಯಿಸಬಹುದಾಗಿದೆ ಅನ್ನೋದನ್ನ ಒಂದು ವಿಚಾರವಾಗಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳ ಒಂದು ಐಕ್ಯತಾ ಹೋರಾಟ ಚಾಲನಾ ಸಮಿತಿ ಅಂತೇಳಿ ಏನು ನನ್ನ ಹಿರಿಯರಾಗಿರ್ತಕ್ಕಂಥ ಎಲ್ಲಾ ಮುಖಂಡರುಗಳನ್ನು ಸಹ ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಸಂವಿಧಾನ ಉಳಿವಿಗಾಗಿ ನಾವು ಒಂದು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅಂತ ಒಂದು ತೀರ್ಮಾನವನ್ನು ಸಹ ನಾವು ಒಪ್ಕೊಳ್ಬೇಕು. ಒಪ್ಕೊಳ್ಳೋದ್ರ ಜೊತೆ ಇವತ್ತು ನಾವು ಬುಧವಾರದಂದು, ಮುಂದೆ ಬರ್ತಕ್ಕಂಥ ಬುಧವಾರದಂದು ನಮ್ಮ ತಾಲೂಕಿನ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಎಲ್ಲಾ ಮುಖಂಡರನ್ನು ಮತ್ತು ಎಲ್ಲಾ ಕಾರ್ಯಕರ್ತರನ್ನು, ಎಲ್ಲಾ ಸಮುದಾಯದ ಹಿರಿಯರು, ಕಿರಿಯರು, ಯುವ ಮಿತ್ರರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ವಿವಿಧ ಪರ ಸಂಘಟನೆಗಳವರನ್ನು ಸಹ ಆ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಪ್ರತಿಯೊಬ್ಬರನ್ನು ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ನಮ್ಮ ಎಲ್ಲಾ ಮಿತ್ರ ಸಂಘಟನೆಗಳನ್ನು ಇವತ್ತೊಂದು ತೀರ್ಮಾನ ತಗೊಂಡು ಆ ಚಾಲನೆ ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮಿತ್ರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಐಕ್ಯತಾ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನದಂತೆ ನಮ್ಮ ಎಲ್ಲಾ ಮುಖಂಡರು ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟು ಪ್ರದರ್ಶನವನ್ನ ನಾವು ಬುಧವಾರ ದಿವಸ ನಡೆಸ್ಕೊಡ್ಲಿಕ್ಕೆ ಎಲ್ಲಾ ಮುಖಂಡರ ತೀರ್ಮಾನದಂತೆ ಇಲ್ಲಿ ಸಭೆಗೆ ಬಂದಿದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್.